ಎಲ್ಲರಿಗೂ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ರಾಣಿ ಲಾಗ್ಸ್. ಇವತ್ತು ಸಿಂಪಲ್ಲಾಗಿ ಮಟನ್ ಬಿರಿಯಾನಿ ಹೇಗೆ ಮಾಡೋದು ನಾಟಿ ಸ್ಟೈಲಲ್ಲಿ ತೋರಿಸ್ಕೊಡ್ತೀನಿ ಬನ್ನಿ. ನೋಡಿ, ಇಲ್ಲಿ ಈ ಹದದಲ್ಲಿ ಮಾಡಿಕೊಂಡ್ರೆ ನಿಮಗೆ ತುಂಬ ಚೆನ್ನಾಗಿ ಬರುತ್ತೆ. ನಾನು ಅರ್ಧ kg ಮಟನಿಗೆ ಮಾಡಿದ್ದೀನಿ. ಮೊದಲಿಗೆ ಒಂದು 3 ಲೀಟ್ರ್ ಕುಕ್ಕರ್ನ ಇಟ್ಕೊತಾ ಇದ್ದೀನಿ. ನೋಡಿ, ಇಲ್ಲಿ 3 ಲೀಟ್ರ್ ಕುಕ್ಕರ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಒಂದು 2 ರಿಂದ 3 ಸ್ಪೂನ್ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಮತ್ತು ಒಂದು ಅರ್ಧ ಗೆಡ್ಡೆ ಬೆಳ್ಳುಳ್ಳಿ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಒಂಚೂರು ಫ್ರೈ ಮಾಡ್ಕೊತಾ ಇದ್ದೀನಿ. ಮತ್ತು ಒಂದು ಸಣ್ಣ ಈರುಳ್ಳಿ, ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಬೆಳ್ಳುಳ್ಳಿ ಮತ್ತು ಈರುಳ್ಳಿ. ಮತ್ತು ಇಲ್ಲಿ ಒಂದು ಅರ್ಧ kg ನಾಟಿ ಮಟನ್ ತೊಗೊಂಡಿದ್ದೀನಿ. ಕುಕ್ಕರ್ಗೆ ಹಾಕ್ಕೊಂಡು ಅದೊಂಚೂರನ್ನ ಎಲ್ಲ ತಿರ್ಕೋಬೇಕು. ತಿರ್ಕೊಂಡಾದಮೇಲೆ ಅದು ಒಂಚೂರು ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗಬೇಕು. 1 ಟೊಮೆಟೊ ಹಾಕ್ಕೊತಾ ಇದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ನಿಮಗೆ ಉಪ್ಪು ಎಷ್ಟು ಬೇಕೋ ಅದು ಸ್ವಲ್ಪ ಈಗಲೇ ಹಾಕೋಬಿಡಿ, ಚೆನ್ನಾಗಿರುತ್ತೆ. ಮತ್ತು ಅರ್ಶಿಣದ ಪುಡಿ 2 ಹಾಕ್ಕೊಂಡು ಇದನ್ನು ನಿಮಗೆ ಎಷ್ಟು ಕೂಗಬೇಕು, ಅಂದರೆ ಎಳೆ ಮಟನ್ನಾದರೆ ಬೇಗ ಬೆಂದೋಗುತ್ತೆ, ಸ್ವಲ್ಪ ಬಲ್ತಿರೋದಾದರೆ ಜಾಸ್ತಿ ಟೈಮ್ ಬೇಕು. ನಾನಿಲ್ಲಿ ಒಂದು 4 ವಿಸಿಲ್ ಹೊಡ್ಸ್ಕೊತಾ ಇದ್ದೀನಿ. ಯಾಕಂದರೆ ಕುಕ್ಕರ್ಗೆ ನಾವು ರೈಸ್ ಜೊತೆಗೆ ಬರೀ ಜಾಸ್ತಿ ವಿಸಿಲ್ ಹೊಡ್ಸಲ್ಲ. ಹಾಗಾಗಿ ನೋಡಿ, ಇಲ್ಲಿ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಮಟನ್ ಅಂತೂ ತುಂಬ ಚೆನ್ನಾಗಿ ಬೆಂದಿದೆ. ಇಲ್ಲಿ ಏನೇನು ಬೇಕು ಅಂತ ನೋಡ್ಕೊಂಬರೋಣ. ಮರಾಠ ಮೊಗ್ಗು, ಅನಾನಸ್ ಮೊಗ್ಗು, ಮತ್ತು ಕಸ್ತೂರಿ ಮೇಥಿ, ಮತ್ತು ಪಲಾವ್ ಎಲೆ, ಮತ್ತು ಚಕ್ಕೆ, ಲವಂಗ, ಮರಾಠಿ ಮೊಗ್ಗು ಮತ್ತು ಅನಾನಸ್ ಮೊಗ್ಗು, ಮತ್ತು ಒಗ್ಗರಣೆಗೆ ಎಣ್ಣೆ, ಮತ್ತು ಕಾಳು ಮೆಣಸು, ಮತ್ತು ಬೆಳ್ಳುಳ್ಳಿ 3 ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಬಿಡಿಸ್ಕೊಂಡಿದ್ದೀನಿ, 2 ಟೊಮೆಟೊ, ಮತ್ತು 3 ಈರುಳ್ಳಿ ಒಗ್ಗರಣೆಗೆ, ಮತ್ತು 6 ರಿಂದ 8 ಹಸಿಮೆಣಸಿನ್ಕಾಯಿ. ನಿಮ್ಮ ಖಾರಕ್ಕೆ ಏನು ಬೇಕೋ ಆ ಥರ ನೋಡ್ಕೊಂಡು ಹಾಕ್ಕೊಳ್ಳಿ. ಮತ್ತು ಶುಂಠಿ 2 ಇಂಚು, ಮತ್ತು ಈರುಳ್ಳಿ ರುಬ್ಕೊಳ್ಳೋಕ್ಕೆ, ಮತ್ತು ಬೆಳ್ಳುಳ್ಳಿ, ಮತ್ತು ಒಂದು ನಿಂಬೆಹಣ್ಣು ಹಾಕಿದ್ರೆ ಉದುರಾಗುತ್ತೆ, ತುಂಬ ಚೆನ್ನಾಗುತ್ತೆ. ಮತ್ತು ಪುದೀನ, ಕೊತ್ತಂಬರಿ ಒಂದೊಂದು ಹಿಡಿ ತೊಗೊಂಡಿದ್ದೀನಿ. ಮತ್ತು ಇದು ಮಟನ್ ಚರ್ಬಿ, ಇದನ್ನ ಜೊತೆಗೆ ಹಾಕಿದ್ರೆ ಎತ್ತಿಟ್ಕೊಂಡಿದ್ದೀನಿ. ಇಲ್ಲಿ ನೋಡಿ, 2 ಗ್ಲಾಸಷ್ಟು ಅಕ್ಕಿ ತೊಗೊಂಡಿದ್ದೀನಿ, ತೊಳೆದು ಇಟ್ಕೊಂಡಿದ್ದೀನಿ. ಮತ್ತು ಇದೊಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಮಾಮೂಲಿ ಒಂದು 100 ಗ್ರಾಮಷ್ಟು ಹಾಕ್ಕೋಬೇಕು. ಇದಕ್ಕೆ ಮಾಮೂಲಿ ಮಸಾಲೆ ಐಟಮ್ಸ್ ಇದೆಯಲ್ಲ, ಚಕ್ಕೆ, ಲವಂಗ, ಮರಾಠಿ ಮೊಗ್ಗು, ಅನಾನಸ್ ಮೊಗ್ಗು, ಪಲಾವ್ ಎಲೆ, ಅವೆಲ್ಲನೂ ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಮತ್ತು ಕಸ್ತೂರಿ ಮೇಥಿ ಇದು ಹಾಕಿದಷ್ಟು ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ಹಸಿ ಮೆಂತ್ಯ ಸೊಪ್ಪು ಹಾಕಬೇಕು, ತುಂಬ ಟೇಸ್ಟಾಗಿ ಬರುತ್ತೆ. ಮತ್ತು ಇಲ್ಲೊಂದು 3 ಈರುಳ್ಳಿ ಹಚ್ಚಿಟ್ಕೊಂಡಿದ್ವಲ್ಲ ಉದ್ದುದಕ್ಕೆ, ಅದನ್ನು ಕೂಡ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಕಡೆ ಮಿಕ್ಸಿ ಮಾಡ್ಕೊಳ್ಳೋಣ ಬನ್ನಿ, ಏನು ಬೇಕು ನೋಡ್ಕೊಬರೋಣ. ಇಲ್ಲಿ ನೋಡಿ, ಮರಾಠಿ ಮೊಗ್ಗು, ಅನಾನಸ್ ಮೊಗ್ಗು, ಚಕ್ಕೆ, ಲವಂಗ ಎಲ್ಲನೂ ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಅಂದರೆ ಇದು ಬಾಯಿಗೆ ಸಿಕ್ಕಿದ್ರೆ ಚೆನ್ನಾಗಿರಲ್ಲ ಜಾಸ್ತಿ ಅಂದ್ಬಿಟ್ಟು ರುಬ್ಬಕ್ಕೆ ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಮತ್ತು ಕಾಳು ಮೆಣಸು 1 ಸ್ಪೂನಷ್ಟು ಹಾಕ್ಕೊತಾ ಇದ್ದೀನಿ. ಮತ್ತು ಬೆಳ್ಳುಳ್ಳಿ ಸಿಪ್ಪೆ ತೆಗೆದು ಬಿಟ್ಕೊಂಡಿದ್ದೀನಿ, ಅರ್ಧಂಬರ್ಧ ಆ ಥರ ಬಿಡಿಸ್ಕೋಬೇಕು, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಮತ್ತು 2 ಇಂಚ್ ಶುಂಠಿ ಹಾಕ್ತಾಯಿದ್ದೀನಿ, ಅದನ್ನು ಕೂಡ ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಮತ್ತು ಹಸಿಮೆಣ್ಸಿನ್ಕಾಯಿ, ಮೆಣಸು ಕೂಡ ಹಾಕಿರ್ತೀರ, ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹಾಕ್ಕೊಳ್ಳಿ. ನಾನು ಒಂದು 6 ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ. ಮತ್ತು ಒಂದು ದಪ್ಪ ಈರುಳ್ಳಿ, ಮತ್ತು 1 ಟೊಮೆಟೊ, ಅಂದರೆ ಒಂದು ಒಗ್ಗರಣೆಗೆ ಹಾಕ್ಕೊತೀವಿ, ಒಂದು ರುಬ್ಬಕ್ಕೆ ಹಾಕ್ಕೊತೀವಿ. ಇದನ್ನೆಲ್ಲ ಚೆನ್ನಾಗಿ, ಅಂದರೆ ನುಣ್ಣಗೆ ಮಾಡಬಾರ್ದು, ತರ್ತರಿಯಾಗಿ ರುಬ್ಕೊಬರೋಣ ಬನ್ನಿ. ನೋಡಿ, ಇಲ್ಲಿ ಈ ಥರ ರುಬ್ಬಿಟ್ಕೋಬೇಕು. ಇದಕ್ಕೆ ನೀರು ಜಾಸ್ತಿ ಏನು ಹಾಕ್ಬಾರ್ದು ರುಬ್ಬಕ್ಕೆ. ನೆಕ್ಸ್ಟ್ ಈ ಕಡೆ ಇದೆಲ್ಲ ಫ್ರೈ ಆದಮೇಲೆ ಈ ಕಡೆ ಮಟನ್ನ ಕೂಗಿಸಿ ಇಟ್ಕೊಂಡಿರ್ತೀವಲ್ಲ, ಅದನ್ನು ಕೂಡ ಇದಕ್ಕೆ ಹಾಕಬೇಕು. ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು. ಒಂಚೂರು ನೀರೆಲ್ಲ ಸುಂಡುವರೆಗೂ ಫ್ರೈ ಮಾಡಾದಮೇಲೆ ಈ ಮಿಕ್ಸಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಪೇಸ್ಟು, ಅದನ್ನೆಲ್ಲ ಕೂಡ ಇದಕ್ಕೆ ಹಾಕಬೇಕು. ಅದಕ್ಕೆ ನಾನು ಯಾವುದೇ ರೀತಿ ನೀರು ಹಾಕಿಲ್ಲ ಪೇಸ್ಟಿಗೆ. ಈ ಥರ ನುಣ್ಣಗೆಲ್ಲ ರುಬ್ಕೊಂಡು, ಅಂದರೆ ತರಿಯಾಗಿ ರುಬ್ಬಿದ್ದೀನಿ, ಇದಕ್ಕೆ ಹಾಕ್ಕೋಬೇಕು. ಹಾಕ್ಬಿಟ್ಟು ಒಂದು 2 ನಿಮಿಷ ಅದನ್ನು ಚೆನ್ನಾಗಿ ಬೇಯಿಸಬೇಕು. ಅದಾದಮೇಲೆ ಈ ಕಡೆ ಪುದೀನ ಕೊತ್ತಂಬರಿ ಇತ್ತಲ್ವ, ಅದನ್ನು ಕೂಡ ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಪೇಸ್ಟ್ ಮಾಡ್ಕೊತೀನಿ, ಒಂಚೂರು ನೀರು ಹಾಕ್ಕೊಂಡು ಅದನ್ನು ಒಗ್ಗರಣೆಗೆ ಹಾಕ್ಕೋಬೇಕು. ಎಲ್ಲ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಒಂದು 2 ರಿಂದ 3 ನಿಮಿಷ ಚೆನ್ನಾಗಿ ಇದನ್ನು ಮಟನ್ ಜೊತೆ ಉರಿಬೇಕು. ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಉರಿಬೇಕು. ಇದನ್ನು ಹುರಿದಾದ್ಮೇಲೆ ಅಕ್ಕಿ ತೊಳೆದು ಸೈಡ್ಗೆ ಎತ್ತಿಟ್ಕೊಂಡಿದ್ವಲ್ವ 2 ಗ್ಲಾಸು, ಅದನ್ನು ಕೂಡ ಇದಕ್ಕೆ ಹಾಕ್ಕೋಬೇಕು. ನೋಡಿ, ಇಲ್ಲಿ ಈ ಥರ ಎಲ್ಲ ಸೋರಿಸ್ಕೊಂಡು ನೀಟಾಗಿ ಎಲ್ಲ ಇದಕ್ಕೆ ಹಾಕ್ಕೋಬೇಕು. ಹಾಕ್ಕೊಂಡಾದ್ಮೇಲೆ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಬೇಕು. ಅಂದರೆ ನೀವು ಮಟನ್ ಎಷ್ಟು ತೊಗೊತೀರ ಅಕ್ಕಿನೂ ಅಷ್ಟೇ ತೊಗೋಬೇಕು, ಆವಾಗ ಚೆನ್ನಾಗಾಗುತ್ತೆ. ಅಕ್ಕಿ ಜಾಸ್ತಿ ತೊಗೊಂಡು ಮಟನ್ ಕಮ್ಮಿ ತೊಗೊಂಡ್ರೆ ನಿಮಗೆ ಚೆನ್ನಾಗಿ ಬರೋಲ್ಲ. ಮತ್ತು 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಹಾಕ್ಕೊಂಡಿದ್ದು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮತ್ತು ನಿಂಬೆಹಣ್ಣು ಇಟ್ಕೊಂಡಿದ್ವಲ್ವ, ಅದನ್ನು ಕೂಡ ಈ ಟೈಮಲ್ಲಿ ಅದನ್ನು ಪೂರ್ತಿ ರಸ ಹಾಕ್ಕೋಬೇಕು. ಎಲ್ಲ ಈ ಥರ ಹಾಕ್ಕೊಂಡಾದ್ಮೇಲೆ ನೀಟಾಗಿ ತಿರ್ಕೋಬೇಕು. ಇದನ್ನು ಎಲ್ಲ ಮಿಕ್ಸ್ ಆದಮೇಲೆ ಚರ್ಬಿ ಎತ್ತಿಟ್ಕೊಂಡಿದ್ವಲ್ವ, ಇದನ್ನು ಒಗ್ಗರಣೆಗೂ ಹಾಕ್ತಾರೆ, ಬಟ್ ಅದು ಎಣ್ಣೆನೇ ಥರ ಉಳ್ಕೊಬಿಡುತ್ತೆ ಅಂದ್ಬಿಟ್ಟು ನಾನು ಲಾಸ್ಟಲ್ಲಿ ಹಾಕ್ಕೊತಾ ಇದ್ದೀನಿ. ಟೇಸ್ಟ್ ಚೆನ್ನಾಗಿರುತ್ತೆ, ಹಿಂಗೂ ಹಾಕ್ಕೋಬೋದು. ನೋಡಿ, ಇದನ್ನೆಲ್ಲ ಹಾಕ್ಕೊಂಡು 2 ರಿಂದ 3 ವಿಸಿಲ್ ಕೂಗಿಸ್ಕೋಬೇಕು. ನಾನು 2 ವಿಸಿಲ್ ಕೂಗಿಸ್ತಾ ಇದ್ದೀನಿ, ಯಾಕಂದರೆ ನಾನು ಮಟನ್ ಚೆನ್ನಾಗಿ ಬೇಯಿಸ್ಕೊಂಡಿದ್ದೆ, ಹಂಗಾಗಿ. ನೋಡಿ, ಇಲ್ಲಿ ಈ ಥರ ಮಾಡಿದ್ರೆ ನಮಗೆ ಚರ್ಬಿ ಜಾಸ್ತಿ ಎಣ್ಣೆ ಥರ ಅನಿಸಲ್ಲ, ಮೇಲೆ ಇರುತ್ತೆ, ಜಾಸ್ತಿ ಬೇಯಲ್ಲ. ನೋಡಿ, ಈ ಥರ ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿತ್ತು. ಇದನ್ನೆಲ್ಲ ತಿರ್ಕೊಂಡು ಸರ್ವ್ ಮಾಡಿದ್ರೆ ಮಟನ್ ಬಿರಿಯಾನಿ ರೆಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.